ನನಗೆ ಮನಸ್ಸೆಲ್ಲ ಇಲ್ಲೇ ಮನೆಯ ಮೇಲೆ ಮನಸ್ಸು ಕಾಡಕ್ಕೆ ಶುರು ಆಗ್ಬಿಟ್ಟಿತ್ತು. ಬೆಳಗ್ಗೆ 5:15 ಸೈಟ್ಗೆ ಹೋದ್ರೆ ರಾತ್ರಿ 11:30 ಅಲ್ಲಿ ಬಿಡ್ತಾ ಇದ್ದೆ. 12 ಗಂಟೆಗೆ ಮನೆ ಬರ್ತಾ ಇದ್ದೆ. 1 ಗಂಟೆಗೆ ಮಲಗಿ ಪುನಃ 3:30 4 ಗಂಟೆಗೆ ಸೈಟ್ ಕೊಟ್ಟಾಗ್ತಾ ಇದ್ದೆ. ಇದು ನನ್ನ ದಿನಚರಿ. 4 to 5 hours ಅಷ್ಟೇ ನಿದ್ದೆ ಮಾಡ್ತಾ ಇದ್ದಿದ್ದು, ಮಿಕ್ಕಿದ್ದೆಲ್ಲ ಸೈಟಲ್ಲೇ ಬಿದ್ದಿರ್ತಾ ಇದ್ದೆ. ಶುಕ್ರವಾರ ಅರ್ಧ ದಿನ ಮಾತ್ರ ರಜೆ ಇರ್ತಿದ್ದಿದ್ದು. ಒಂದು ಗುಡ್ಡೆ ಬಟ್ಟೆ ಒಗೆಯವ್ರ ಗೊತ್ತಿಲ್ಲ, ಬಟ್ಟೆ ಒಗೆದ ಅಭ್ಯಾಸ ಇಲ್ಲ, ಅಡುಗೆ ಮಾಡಿ ಗೊತ್ತಿಲ್ಲ, ಮುಖ್ಯವಾಗಿ ಊಟ ಇಲ್ಲ. ಆಯಿತು, ಮಧ್ಯಾಹ್ನ ಆಯಿತು, ಬೆಳಗ್ಗೆ ಹೊರಟೋದ್ನಲ್ಲ, ಬೆಳಗ್ಗೆ ಹೋಗಿ ನಿಂತಿದ್ನಲ್ಲ ಸೈಟಲ್ಲಿ, 9 ಗಂಟೆ ಅಲ್ಲೆಲ್ಲೇ ಟೀ ಕಾಫಿ ಸಿಗೋದು. ಹೊಟ್ಟೆ ಹಸಿಕ್ಕೆ ಶುರುವಾಯಿತು. ಇನ್ನು ಅದಿ ವಯಸ್ಸು, ಎದ್ದ ತಕ್ಷಣನೇ ಹೊಟ್ಟೆ ಹಸಿತಾ ಇರ್ತದಲ್ವಾ, ಗೊತ್ತಲ್ವ ನಿಮಗೆ. ಹೊಟ್ಟೆ ಹಸಿಕ್ಕೆ ಶುರುವಾಯಿತು. ಆ ಕಡೆ ಈ ಕಡೆ ನೋಡಿದೆ, ಏನಿಲ್ಲ. ಅಲ್ಲಿ ಬೆಳಗ್ಗೆ ಎಲ್ಲ 5:30 ಬಂದಿರ್ತೀವಲ್ಲ, 8:00 ಒಂದು ಬ್ರೇಕ್ಫಾಸ್ಟ್ ಬ್ರೇಕ್. ಆಗಲೇ ಎಲ್ಲ ಕೂತ್ಕೊಂಡ್ಬಿಡೋರು, ಲೇಬರ್ಸ್ ಎಲ್ಲ ತಿಂಡಿ ಕೂತ್ಕೊಂಡ್ಬಿಡೋರು. ನನಗೇನು ಹೊಟ್ಟೆ ಹಸಿಕ್ಕೆ ಶುರು ಆಯಿತು. ಹೋದೆ, ಟೀಯಲ್ಲಿ ಕಾಫಿ ಎಲ್ಲ ಏನು ಪೌಡರ್. ನಾನೇನು ಮಾಡಿದೆ, ಬರೀ ಹಾಲು, ಅದು ಪೌಡ್ರೆ. ಹಾಲು ಕುಡಿದೆ, 1-1.5 ಲೋಟ ಹಾಲೇ ಕುಡಿದೆ. ಸ್ವಲ್ಪ ಸಮಾಧಾನ. ಅರ್ಧ ಗಂಟೆ ಪುನಃ ಹೊಟ್ಟೆ ಹಸಿಕ್ಕೆ ಶುರು ಆಯಿತು. 55 ಡಿಗ್ರಿ ಬಿಸಿಲು, ಇಲ್ಲಿ ಈ ಕಡೆ ಹೀಟು, ಕೆಳಗಡೆ ಮರಳು ಒಳ್ಳೆ ಹೆಂಚು ಕಾದಂಗೆ ಕಾದ್ಬಿಟ್ಟಿದೆ. ನಿಂತ್ಕೊಳಕ್ಕಾಗಲ್ಲ. ಕೆಲಸ ಮಾಡಬೇಕು, ಹೊಟ್ಟೆ ಹಸಿತೈತೆ. ಎಷ್ಟು ನೀರು ಕುಡಿಯೋದು, ಹೊಟ್ಟೆಯಲ್ಲಿ ಏನಾದ್ರು ಶಕ್ತಿ ಬೇಕಲ್ಲ. ನಿಂತಿದ್ದೆ ಹೆಂಗೂ ತಡ್ಕೊಂಡು. ಮಧ್ಯಾಹ್ನ ಆಯಿತು, ಎಲ್ಲ ಊಟಕ್ಕೆ ಕೂತರು. ನಾನೇನು ತಂದೆ ಇಲ್ಲ, ನನಗೇನು ಗೊತ್ತೇ ಇಲ್ಲ, ಸಿಸ್ಟಮೇ ಗೊತ್ತಿಲ್ಲ ನನಗಿಲ್ಲಿ ಏನು ಅಂತ. ಅರ್ಜೆಂಟ್ ಇತ್ತು, ತೊಗೊಂಡೋಗಿ ಸೈಟಿಗೆ ಬಿಟ್ಬಿಟ್ರು, ಇದೇನೋ ಕೆಲಸ ಆಗಬೇಕಾಗಿದೆ ಅಂತ. ಏನು ಮಾಡೋದು? ಮಧ್ಯಾಹ್ನನೂ ಹೊಟ್ಟೆ ಹಸಿತಾ ಇದೆ, ಮಧ್ಯಾಹ್ನನೂ 1.5 ಲೋಟ ಹಾಲು. ಆಮೇಲೆ ರಾತ್ರಿ ಓವರ್ ಟೈಮ್ ಮಾಡ್ಬೇಕಾದ್ರೆ ರಾತ್ರಿ ಊಟ ತಂದುಕೊಟ್ರು. ಅದು ನನಗೆ ಜೀವ. ಯಾಕೆಂದ್ರೆ 5:05 ಸನ್ಸೆಟ್ ಆದ ತಕ್ಷಣ ಮುಗೀತು. ರೆಗ್ಯುಲರ್ ಆಗಿ ಪ್ರಪಂಚದಲ್ಲಿ ಎಲ್ಲ ಕಡೆ ಇದೆ. ಇಲ್ಲಿ ನಾವು ಓವರ್ ನೈಟ್ ಕೆಲಸ ಮಾಡ್ತಿದ್ವಲ್ಲ, ಅದು ಟಾರ್ಗೆಟ್ ರೀಚ್ ಆಗತ್ತೆ 11:30 ಆಗ 8 ಗಂಟೆಗೆ ಎಲ್ರಿಗೂ ಊಟ ತಂದುಕೊಟ್ರು, ನನಗೂ ತಂದುಕೊಟ್ರು. ಶಿವನೇ ಶಂಭುಲಿಂಗ. ಆಗ ಊಟ ಮಾಡಿದೆ, ಮನೆಗೆ ಹೋಗಿ ಮಲ್ಕೊಂಡೆ. ಪುನಃ ಬೆಳಗ್ಗೆ ಎದ್ದು ಸೈಟಿಗೆ ಬಂದೆ, ಪುನಃ ಏನೂ ಇಲ್ಲ. ನೀವು ನಂಬಲ್ಲ, ಹಿಂಗೆ ಒಂದು 3-4 ದಿನ 5 ದಿನ ನಡೀತು. ಒಂದೇ ಹೊತ್ತು ಊಟ, 15-18 ಅವರ್ 20 ಅವರ್ ಕೆಲಸ, 18 ಗಂಟೆ ಕೆಲಸ, ಒಂದೇ ಹೊತ್ತು ಊಟ. ಧರ್ಮಿ ಹೆಂಗಿದ್ದ ನೋಡ್ರಿ, ಹಿಂಗಿದ್ದವನು ಹಿಂಗಾಗ್ಬಿಟ್ಟೆ. ಏನ್ ಕೆಲಸ ಬೇರೆ ಏನು ಮಾಡಕ್ಕೆ, ಬೇರೆ ಕಡೆ ಯೋಚನೆ ಮಾಡಕ್ಕೆ ಪುರ್ಸೊತ್ತಿಲ್ಲ ಇಲ್ಲಿ. ಆ ಥರ ಕೆಲಸ, ಹೊಟ್ಟೆಗೆ ಏನೂ ಇಲ್ಲ. 3-4 ದಿನ ಹಿಂಗೆ ಕಳೀತು. ಬರೀ ರಾತ್ರಿ ಹೊತ್ತು ಮಾತ್ರ ಊಟ ಸಿಕ್ತಿತ್ತು. 3-4 ದಿನ ಹಿಂಗೆ ಕಳೀತು. ಯಾರಿಗೂ ಏನು ಹೇಳಕ್ಕೂ ನನಗೆ ಭಾಷೆನೂ ಗೊತ್ತಿಲ್ಲ. ಈ ಪಾಕಿಸ್ತಾನದವ್ರ ಜೊತೆ ಸ್ವಲ್ಪ ಮಾತಾಡ್ಕೊಂಡು ಮ್ಯಾನೇಜ್ ಮಾಡ್ತಾ ಇದ್ದೆ. ಈ ಬಾಂಗ್ಲಾದೇಶವ್ರ ಹತ್ರ ಹರಕ್ ಮುರುಕ್ ಹಿಂದಿ, ಈ ಶ್ರೀಲಂಕಾದವ್ರ ಹತ್ರ ಹರಕ್ ಮುರುಕ್ ಇಂಗ್ಲೀಷು. ಇನ್ನು ಮಿಸ್ರಿಗಳ ಹತ್ರ ಆಗಲಿ, ಯೆಮನಿಗಳ ಹತ್ರ ಆಗಲಿ, ಅಫ್ಘಾನಿಗಳ ಹತ್ರ ಆಗಲಿ ನಮ್ಗೆ ಏನು ಗೊತ್ತಿರಲಿಲ್ಲ. ಅವ್ರ ಭಾಷೆಗಳೇ ಗೊತ್ತಾಗ್ತಾ ಇರಲಿಲ್ಲ. ಕೆಲಸ ನಡೀತಾ ಇತ್ತು ಕರೆಕ್ಟಾಗಿ. ನನಗೆ 3-4 ದಿನ ಆದ್ಮೇಲೆ ಗಮನಕ್ಕೆ ಬಂತು, ಬೀಯಿಂಗ್ ಎನ್ ಇಂಜಿನಿಯರ್ ಇನ್ಚಾರ್ಜ್, ನಾ ಇಲ್ಲಿ ನಿಂತಿದ್ದೀನಿ, ನನ್ನನ್ನು ಏನು ಕೇಳಿದೆ, ಕೆಲಸ ನಡೀತಾ ಇದೆಯಲ್ಲ ಹೆಂಗಿದು ಅಂತ. ಆಮೇಲೆ ಒಬ್ಬ ಅಫ್ಘಾನಿ ಬಂದ. ಒಂದಿನ ತಿಂಡಿಗೆ ಬಿಟ್ರಲ್ಲ, ಆಗ ಬಂದ. ಸಾರ್ ಸಲಾಂ ಸಾಬ್ ಬಂದ. ಹಾಜಿ ಬೋಲಿಯ ಬಾಯಿ ಅಂದೆ. ಹೇಳಮ್ಮ ಅಂದೆ. ನಾವೆಲ್ಲ ನಿಮ್ಮನ್ನ, ಅವನು ಅಂದಿದ್ದು ನೋಡಿ, ಇವತ್ತು ನನ್ನ ಎದೆಯಲ್ಲಿದೆ ರೀ, ಅವನು ನನ್ನ ಸಾಕದ ಪುಣ್ಯಾತ್ಮ ಕಣ್ರಿ, ತಾಯಿ, ಅವನು ನಮ್ಮ ಅಮ್ಮ ಅಲ್ಲಿ. ಅವನಂದ, ನಾವು ನೋಡ್ತಾ ಇದ್ದೀವಿ ನಿಮ್ಮನ್ನ ತುಂಬ ದಿನದಿಂದ, ನೀವು ಹೊಸ್ದಾಗಿ ಬಂದಿದ್ದೀರಾ ಅಂತ ಗೊತ್ತು, ಊರು ಬಿಟ್ಟು ಬಂದಿದ್ದೀರಾ ಅಂತ ಗೊತ್ತು, ಏನು ತಿಂತಾ ಇಲ್ಲ ಅಂತನೂ ಗೊತ್ತು. ಅದಕ್ಕೆ ತಗೊಳ್ಳಿದ್ದು, ಇವತ್ತು ನಮ್ಮ ಊಟ ನಿಮಗೆ. ದಿನ ನಾವು ಒಬ್ಬೊಬ್ರು ಊಟ ತಂದು ಕೊಡ್ತೀವಿ, ಬೇಜಾರು ಮಾಡ್ಕೊಬಿಡಿ, ತಿನ್ನಿ ಅಂತ. ನಂಗೆ ಗಡುನೆ ಬಂದ್ಬಿಡ್ತು ಕಣ್ರಿ. ಏನು ಗುರು, ಮನುಷ್ಯತ್ವ ಅನ್ನೋದು ಭಾಷೆ, ಜಾತಿ, ಧರ್ಮ, ದೇಶ ಎಲ್ಲವನ್ನ ಮೀರಿತ್ತು ರೀ. ಅಲ್ಲಿ ಚಪಾತಿ, ಅವ್ನು ನೋಡ್ರಿ, ಅವನು ನಾನು ಇಂಡಿಯಾದಿಂದ ಬಂದಿದ್ದೀನಿ, ನಾನ್ ವೆಜ್ ತಿಂತೀನೋ ಇಲ್ವೋ ಅನ್ನೋ ಡೌಟ್ಗೆ ಅವತ್ತು ಚೆನ್ನಾಗಿ ಮಾಡ್ಕೊಂಬಂದಿಲ್ಲ, ಮಸಾಲ ಚಪಾತಿ. ಅಂದ್ರೆ ಅಲ್ಲಿ ಗಲ್ಫಲ್ಲಿ ಇನ್ನೊಂದು ಹೇಳ್ಬೇಕು ನಿಮ್ಗೆ, ಕಬ್ಬೂಸ್ ಅಂತ ಸಿಗುತ್ತೆ ಇಷ್ಟಗಳ. ಅದು ನಮ್ಮ ಇಂಡಿಯಾ ದೇಶದ 10 ರೂಪಾಯಿಗೆ 6 ಕೊಡ್ತಾರೆ. ಬಹಳ ಚೀಪ್ ರೀ ಅಲ್ಲಿ. ನಮ್ಮ ಇಂಡಿಯಾ ದೇಶದ 10 ರೂಪಾಯಿಗೆ, ಅಲ್ಲಿ ಅದಕ್ಕೆ ಇಂಡಿಯಾ ದೇಶ 10 ರೂಪಾಯಿ ಅಂದ್ರೆ ಇಲ್ಲಿ 10 ಪೈಸಾ, 10 ಫಿಲ್ಸ್ ಅಂತೀವಿ ನಾವು. ಇಷ್ಟು ಚಿಕ್ಕ ಕಾಯಿನು, ಅದನ್ನ ಕೊಟ್ರೆ 6 ಕೊಡ್ತಾರೆ ಇಷ್ಟಗ್ಲದ್ದು. ನನ್ನ ಕೈಲಿ 2 ತಿನ್ನಕ್ಕಾಗದು. ಕಬ್ಬೂಸ್ ಅಂತೀವಿ ನಾವು ಅದನ್ನ.
ಅದ್ರ ರುಚಿ ನಾನು ಇವತ್ತು ಮಿಸ್ ಮಾಡ್ತಾ ಇರೋದು ಅಂದರೆ ಅದ್ರ ರುಚಿ ರೀ, ಕಬ್ಬೂಸ್. ಇವತ್ತು ನನಗೆ ಯಾರು ಗಲ್ಫ್ ಕಳಿಸಿದ್ರೆ ಫಸ್ಟ್ ಹೋಗಾಗ ಕಬ್ಬೂಸ್ ತಿನ್ಬೇಕು. ಅದು ನಾನು ಕಾಪಾಡದಂಥ ಅಮೃತ ಅಲ್ಲಿ. ಅವನ ಆ ಕಬ್ಬೂಸು ಚೆನ್ನಾಗಿ ತಂದ್ಕೊಟ್ಟ, ಪ್ರಾಣ ಬಂದ್ಬಿಡ್ತು ಕಣ್ರಿ. ನಾನು ನೀವು ನಂಬಲ್ಲ, ನಾನು ಅಡುಗೆ ಕಲಿತು ಅಡುಗೆ ಮಾಡೋರಿಗೆ ದಿನ ಒಬ್ಬೊಬ್ಬರು ನನಗೆ ಊಟ ತಂದ್ಕೊಡೋರು, ದಿನ ಒಬ್ಬೊಬ್ಬರು ನನಗೆ ಊಟ ತಂದ್ಕೊಡೋರು. ಒಂದಿನ ಇವನು, ಒಂದಿನ ಇವನು, ಒಂದಿನ ಇವನು. ಇದೇ ಕಬ್ಬೂಸು ಚೆನ್ನ, ಕಬ್ಬೂಸು ಭಿಂಡಿ, ಕಬ್ಬೂಸು ಆಲೂ ಮಟರು, ಪನ್ನೀರು, ಡೈಲಿ ಸ್ವಲ್ಪ ಸ್ವಲ್ಪ ಉರುಗ್ ಬಂತು. ಆಗ ಹೊಟ್ಟೆಗೆ ಬಿದ್ಮೇಲೆ ಅವನು ಇನ್ನೂ ಒಂದು ಮಾತು ಹೇಳ್ದ, ನೀನು ಹೊಟ್ಟೆಗೆ ತಿಂತಾ ಇಲ್ಲ ಅಂತನೂ ಗೊತ್ತು, ನಿನಗೆ ಬೇಜಾರಿದೆ ಅಂತನೂ ಗೊತ್ತು, ಆದರೆ ಅವನಂದ ಅವ್ರಿಗೆಲ್ಲ ಗೌರವ ಕೊಡೋದು ಗೊತ್ತಿಲ್ಲ. ಅಂದರೆ ಪಾಪ ಅಫ್ಘಾನಿಗಳು ಆ ನೆಲದಿಂದ ಬಂದಂಥ ಜನ. ಅವನು ಹೇಳ್ದ, ತೂ ಐಸಾಯಿ ಕಡಾಯ್, ನೀನು ಹಿಂಗೆ ನಿಂತಿದ್ಯಾ, ಆದರೆ ಕೆಲ್ಸಕ್ಕೆ ಧಕ್ಕೆ ಬರಬಾರ್ದು ಅಂತ ನಾವೇ ಮಾಡ್ತಾ ಇದ್ದೀವಿ ಅಂತ, ನಿನಗೆ ಕೆಟ್ಟ ಹೆಸರು ಬರಬಾರ್ದು ಅಂತ ನಾವೇ ಕೆಲಸ ಮಾಡ್ತಾ ಇದ್ದೀವಿ ಅಂತ. ನನಗೆ ಬಹಳ ಒಂಥರ ಆಗ್ಬಿಡ್ತೀರಿ, ಅದೆಲ್ಲ ತೊಯ್ದೋಗ್ಬಿಡ್ತೀರಿ. ಜನ ನಾವು ಭಾಷೆ, ಗಡಿ, ಜಾತಿ, ಧರ್ಮ ಅಂತ ಕಿತ್ತಾಡ್ತಾ ಇರುವಾಗ ಎಲ್ಲ ಮೀರಿದಂಥ ಮನುಷ್ಯತ್ವವನ್ನು ನಾನು ಅಲ್ಲಿ ಅನುಭವಿಸ್ಬಿಟ್ಟೆ. ಇವರೆಲ್ಲ ನನ್ನ ಸಾಕಿದ್ರು ಕಣ್ರಿ, ಇವರೆಲ್ಲ ನನ್ನ ಸಾಕಿದ್ರ ಇನಿಷಿಯಲ್ ಸ್ಟೇಜಸ್. ಕೆಲಸ ಹಂಗೆ ನಡ್ಕೊಂಡು ಹೋಗಕ್ಕೆ ಶುರುವಾಯಿತು. ಒಂದು ಬ್ರೇಕ್ ತಗೊಳ್ಳೋದ.